ಹಾಡಿದರು. ಗಾಂಧೀಜಿಯವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅಧ್ಯಾಪಕರು ತಿಳಿಸಿದರು. सब कष्ट उठाए, सब मिल प्रभु गुण गाएंगे, सत का जस फैलाएंगे। सब मिल प्रभु गुण गाएंगे, सत का जस फैलाएंगे। जय बोलो सत। ದಿನಾಂಕ 3/10/2024 ಯುಪಿ ಹಾಗೂ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಶಾಲಾ ಮಟ್ಟದ ಕರಕುಶಲ ಸ್ಪರ್ಧೆಯನ್ನು ನಡೆಸಲಾಯಿತು. ಹೆಚ್ಚಿನ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉಪಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಈ ಕಾರ್ಯಕ್ರಮವನ್ನು
ಹೈಸ್ಕೂಲ್ ವಿಭಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಪಜಿಲ್ಲಾ ಮಟ್ಟದ ಕಲೋತ್ಸವಕ್ಕೆ ಆಯ್ಕೆಯಾಗಿರುತ್ತಾರೆ. ಶಾಲಾ ಕಲೋತ್ಸವದಲ್ಲಿ ವಿಜೇತರಾದವರಿಗೆ ಅಂದೇ ಬಹುಮಾನವನ್ನು ನೀಡಲಾಯಿತು. ಪ್ರತಿ ವರ್ಷದಂತೆ ಶಾರದಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ರಕ್ಷಕರು ಬಹುಸಂಖ್ಯೆಯಿಂದ ಭಾಗವಹಿಸಿ ಶಾರದಾ ಮಾತೆಯನ್ನು ಭಕ್ತಿಯಿಂದ ಸ್ಮರಿಸಿದರು. ಶಾರದಾ ಮಹೋತ್ಸವದ ಪ್ರಯುಕ್ತ ಭಗವದ್ಗೀತೆ ಹಾಗೂ ಭಕ್ತಿಗೀತೆ ಸ್ಪರ್ಧೆಯನ್ನು ಶಾರದಾ ಮಾತೆಯ ಸನ್ನಿಧಿಯಲ್ಲಿ ಏರ್ಪಡಿಸಲಾಯಿತು. ಅಕ್ಟೋಬರ್ 18, 19, 20ರಂದು ಸ್ಕೌಟ್ ಮತ್ತು ಗೈಡ್ ವಿದ್ಯಾರ್ಥಿಗಳಿಗೆ ಕೇರಳ ಸ್ಟೇಟ್ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಮಂಜೇಶ್ವರ ಲೋಕಲ್ ಅಸೋಸಿಯೇಷನ್ನವರು ನಡೆಸಿದ ಪ್ಯಾಟ್ರೋಲ್ ಲೀಡರ್ ಕ್ಯಾಂಪ್ ಅನ್ನು 3 ದಿನಗಳ ಕಾಲ ಎಸ್ಎಟಿ ಶಾಲೆಯಲ್ಲಿ ನಡೆಸಲಾಯಿತು. ಈ ಕ್ಯಾಂಪಿನಲ್ಲಿ 104 ಮಂದಿ ಗೈಡ್ ಮತ್ತು 72 ಮಂದಿ ಸ್ಕೌಟ್ ಒಟ್ಟಿಗೆ 176 ಮಂದಿ ಮಂಜೇಶ್ವರದ ಉಪಜಿಲ್ಲಾ ಭಾಗದಲ್ಲಿ ಹಲವಾರು ಶಾಲೆಗಳಿಂದ ಬಂದು ಭಾಗವಹಿಸಿದರು. ಅಕ್ಟೋಬರ್ 18ರಂದು ಗೈಡ್ ಕ್ಯಾಪ್ಟನ್, ಸ್ಕೌಟ್ ಮಾಸ್ಟರ್, ಕ್ಯಾಂಪ್ ಲೀಡರ್ ಸತ್ಯಶಂಕರ್ ಹಾಗೂ ವಿಜೇತ ಟೀಚರ್ ನೇತೃತ್ವದಲ್ಲಿ ಶ್ರೀ ಮಂಜೇಶ್ವರ ನರಸಿಂಹ ನಾಯಕ್, ಬಿಎಸ್ಸಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಬಿಎಚ್ಯು ಇವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ಶ್ರೀಮತಿ ಶ್ರೀಕುಮಾರಿ ಟೀಚರ್ ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅಕ್ಟೋಬರ್ 20ರಂದು ಸಮಾರೋಪ ಸಮಾರಂಭ ಶುಭ ಸಂದರ್ಭದಲ್ಲಿ ರಾಜ್ಯ ಪುರಸ್ಕಾರ ಪಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಲ್ಲಿಯೂ A+ ಪಡೆದ ಮಕ್ಕಳಿಗೆ ಗೌರವಾರ್ಪಣೆ ಮಾಡಲಾಯಿತು. ಪಿಟಿಎ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಬಶೀರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಎಸ್ಇಟಿ ಶಾಲೆ ಮಂಜೇಶ್ವರದಲ್ಲಿ ಈ ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಿಸುವುದರ ಶುಭ ವೇಳೆಯಲ್ಲಿ ರಾಜ್ಯ ಪುರಸ್ಕಾರ ಪಡೆದ ಸ್ಕೌಟ್ ಅಂಡ್ ಗೈಡ್ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಬರಮಾಡಿಕೊಂಡಿದ್ದು 47 ಮಂದಿ ಮಕ್ಕಳಿಗೆ ಸ್ಕಾರ್ಫ್ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು. ಶ್ರೀ ತೇಜಸ್ ಕುಮಾರ್ HM SATLP ಶಾಲೆ ಮಂಜೇಶ್ವರ ಇವರು ಶುಭ ಕೋರಿದರು. ಪ್ರಶಾಂತ್ ಹೆಗ್ಡೆ ಶಾಲಾ ಮ್ಯಾನೇಜರ್ ಶ್ರೀ ಲಕ್ಷ್ಮಣ್ ಬಗ್, ಶ್ರೀ ದೇವದಾಸ್ ಬಿ ಪ್ರಭು, ಶ್ರೀಮತಿ ಶ್ರೀಕುಮಾರಿ ಟೀಚರ್, ಶಾಲಾ ಮುಖ್ಯೋಪಾಧ್ಯಾಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 2023-24ರಲ್ಲಿ ರಾಜ್ಯ ಪುರಸ್ಕಾರ ಪಡೆದ 3 ಮಂದಿ ಗೈಡ್ ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಅಭಿನಂದಿಸಲಾಯಿತು. ಈ ಕ್ಯಾಂಪಿನಲ್ಲಿ ಸುಮಾರು 104
4 ಮಂದಿ ಭಾಗವಹಿಸಿದರು. ಅಕ್ಟೋಬರ್ ಅಕ್ಟೋಬರ್ 25, 26, 29ರಂದು ಎಯುಪಿ ಶಾಲೆ ಕಡಿಯೂರಿನಲ್ಲಿ ನಡೆದಂತಹ ಉಪಜಿಲ್ಲಾ ಮಟ್ಟದ ಶಾಸ್ತ್ರೋತ್ಸವದಲ್ಲಿ ಎಸ್ಎಟಿ ಶಾಲೆ ವಿದ್ಯಾರ್ಥಿಗಳು ಸಾಧನೆ ಪೂರ್ವಕ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಗಣಿತ ವಿಭಾಗದಲ್ಲಿಯೂ ಹಾಗೂ ಐಟಿ ವಿಭಾಗದಲ್ಲಿಯೂ ರನ್ನರ್ ಅಪ್ ಪಡೆದು ಶಾಲಾ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸಿರುತ್ತಾರೆ.